ನಾನು ಪ್ರವೀಣ್ ಕುಮಾರ್ ಬ್ರಿಕ್ ಬಿಲ್ ಕನ್ಸ್ಟ್ರಕ್ಟರ್ನ ರೆಪ್ರೆಸೆಂಟ್ ಮಾಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಚಾರ್ಜಸ್ ಡಬಲ್ ಆಗಿದೆ. ಹಾಗಾದ್ರೆ ಈ ವಿಡಿಯೋಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಎಷ್ಟು ಹೈಕ್ ಆಗಿದೆ, ಇದು ಯಾವಾಗಿಂದ ಎಫೆಕ್ಟ್ ಆಗುತ್ತೆ, ಜೊತೆಗೆ ಇದು ನಿಮ್ಮ ಪಾಕೆಟ್ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಮೊದಲನೇದಾಗಿ ನಾವು ಮನೆ ಅಥವಾ ಸೈಟ್ನ ಪರ್ಚೇಸ್ ಮಾಡಬೇಕಾದ್ರೆ ಆ ಪ್ರಾಪರ್ಟಿಯನ್ನ ನಮ್ಮ ಹೆಸರ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಈ ಪ್ರೋಸೆಸ್ ಅಲ್ಲಿ ನಾವು ಗೌರ್ಮೆಂಟ್ಗೆ ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ರಿಜಿಸ್ಟ್ರೇಷನ್ ಫೀನ ಪೇ ಮಾಡಬೇಕಾಗತ್ತೆ. ಈ ಫೀನ ಪೇ ಮಾಡಿದ್ಮೇಲೆ ಆ ಪ್ರಾಪರ್ಟಿ ನಮ್ಮ ಹೆಸರ ಮೇಲೆ ರಿಜಿಸ್ಟರ್ ಆಗೋದಲ್ಲದೆ ನಮ್ಮ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಆಗಸ್ಟ್ 31ಕ್ಕಿಂತ ಮುಂಚೆ ಕರ್ನಾಟಕ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನಿತ್ತು ಅದು ಅಪ್ರಾಕ್ಸಿಮೇಟ್ಲಿ 6.6% ಇತ್ತು. ಅಂದ್ರೆ 5% ಸ್ಟ್ಯಾಂಪ್ ಡ್ಯೂಟಿ, 1% ರಿಜಿಸ್ಟ್ರೇಷನ್ ಫೀ, 0.6% ಸೆಸ್ ಅಥವಾ ಇತರೆ. ಸೊ ಹಾಗಾಗಿ ಟೋಟಲ್ ಆಗಿ ನಿಮಗೆ 6.6% ಪೇ ಮಾಡಬೇಕಾಗಿ ಬರ್ತಿತ್ತು. ಬಟ್ ಆಗಸ್ಟ್ 31ರಿಂದ ಈ ರಿಜಿಸ್ಟ್ರೇಷನ್ ಫೀಸ್ ಏನಿದೆ 1% ಇದ್ದಿದ್ದು 2% ಆಗಿದೆ. ಅಂದ್ರೆ ಟೋಟಲ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನಿದೆ ಅದು ನಿಮಗೆ 7.6% ಆಗಿದೆ. ಫಾರ್ ಎಕ್ಸಾಂಪಲ್ 50 ಲಕ್ಷ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಪ್ರಾಪರ್ಟಿ, ಮನೆ ಆಗಿರ್ಬೋದು ಅಥವಾ ಸೈಟ್ ಆಗಿರ್ಬೋದು, ಅದನ್ನ ಪರ್ಚೇಸ್ ಮಾಡಿದಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ ರಿಜಿಸ್ಟ್ರೇಷನ್ ಚಾರ್ಜ್ ಬಂದ್ಬಿಟ್ಟು 3.3 ಲಕ್ಷ ಖರ್ಚು ಬರ್ತಾ ಇತ್ತು. ಬಟ್ ಈಗ ಅಪ್ಡೇಟ್ ಆಗಿರೋದ್ರಿಂದ ಅದು ಹತ್ರ ನಿಮಗೆ 3.8 ಲಕ್ಷ ಬರುತ್ತೆ. ಅಂದ್ರೆ 50ರಿಂದ 60,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗಿ ಬರುತ್ತೆ ಬಿಕಾಸ್ ಈ ಅಪ್ಡೇಟ್ಸ್ ಇಂದ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅಫಿಷಿಯಲ್ಸ್ ಕ್ಲಾರಿಫೈ ಮಾಡಿರೋ ಹಾಗೆ ಈಗ ಆಲ್ರೆಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿರುವ ಅಪ್ಲಿಕೆಂಟ್ಸ್ ಏನಿದ್ದಾರೆ ಅವರಿಗೂ ಮತ್ತೆ ಯಾರ ಅಪ್ಲಿಕೇಶನ್ ವೆರಿಫಿಕೇಶನ್ ಪ್ರೋಸೆಸ್ ನಡೀತಾ ಇದೆ ಅವರಿಗೂ ಕೂಡ ಈ ಹೊಸ ರೇಟ್ಸ್ ಅಪ್ಲೈ ಆಗುತ್ತೆ. ಅಂದ್ರೆ ನೀವು ರಿಜಿಸ್ಟ್ರೇಷನ್ ಹೋದಾಗ ಆ ಪೋರ್ಟಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏನಿದೆ ಅದು ರೀಕ್ಯಾಲ್ಕುಲೇಟ್ ಆಗಿ ಶೋ ಆಗುತ್ತೆ. ಆ ಟೈಮಲ್ಲಿ ಡಿಫರೆನ್ಷಿಯಲ್ ಕಾಸ್ಟ್ ಏನಿರುತ್ತೆ ಅದನ್ನ ನೀವು ಪೇ ಮಾಡಬೇಕಾಗಿ ಬರುತ್ತೆ. ಈ ಹೈಕ್ ನಮ್ಮ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಬಯರ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗೋದ್ರಿಂದ ಇದು ಸ್ವಲ್ಪ ಬರ್ಡನ್ ಅನ್ನಿಸಬಹುದು. ಎರಡನೇದು ರಿಯಲ್ ಎಸ್ಟೇಟ್ ಮಾರ್ಕೆಟ್ ಮೇಲೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಆಗಬಹುದು, ಜೊತೆಗೆ ಸೇಲ್ಸ್ ಸ್ವಲ್ಪ ಸ್ಲೋ ಆಗಬಹುದು. ಬಟ್ ಗೌರ್ಮೆಂಟ್ ಹೇಳಿದಂತೆ ಈ ಸ್ಟೆಪ್ ಇಂದ ಫಿಸ್ಕಲ್ ಪೊಸಿಷನ್ ಸ್ಟ್ರೆಂತ್ ಏನಿದೆ ಅದು ಡೆವಲಪ್ ಆಗುತ್ತೆ, ಜೊತೆಗೆ ಕ್ಲೈಂಟ್ಸ್ಗೆ ಬೆಟರ್ ಸರ್ವಿಸಸ್ ನ ಗೌರ್ಮೆಂಟ್ ಪ್ರೊವೈಡ್ ಮಾಡಬಹುದು. ಕ್ರಿಟಿಕ್ಸ್ ನ ಪ್ರಕಾರ ಈ ಹೈಕ್ ಆದ್ರೂ ಕೂಡ ಒಂದು ಸ್ಮಾಲ್ ಪರ್ಸೆಂಟ್ ಆಫ್ ಎಫೆಕ್ಟ್ ರಿಯಲ್ ಎಸ್ಟೇಟ್ ಮೇಲೆ ಅಥವಾ ಹೋಮ್ ಬಯರ್ಸ್ ಮೇಲೆ ಆಗಬಹುದು. ಬಟ್ ಅಕ್ಕಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇವಾಗ್ಲೂ ಕೂಡ ಪ್ರಾಪರ್ಟಿ ಬೈಯಿಂಗು ಕರ್ನಾಟಕದಲ್ಲಿ ಅಫೋರ್ಡೆಬಲ್ ಆಗಿರುತ್ತೆ. ನೀವು ಮನೆ ಅಥವಾ ಸೈಟ್ ನ ಪರ್ಚೇಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಂದ್ರೆ ಈ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ ನಿಮ್ಮ ಬಡ್ಜೆಟ್ ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವುದೇ ಪ್ರಾಪರ್ಟಿ ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ಸ್ ನ ಪ್ರಾಪರ್ ಆಗಿ ವೆರಿಫೈ ಮಾಡಿ ಪ್ರೋಸೆಸ್ ಆಗೋದು ತುಂಬಾನೇ ಇಂಪಾರ್ಟೆಂಟ್. ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಸ್ಪೆಷಲಿ ಯಾರು ಹೊಸ ಪ್ರಾಪರ್ಟಿನ ಬೈ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅವರಿಗೆ ಶೇರ್ ಮಾಡಿ. ನಿಮಗೆ ಅಡಿಷನಲ್ ಡೀಟೇಲ್ಸ್ ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯಾಗಿ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಅಥವಾ ಇಂಟೀರಿಯರ್ಸ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.